ಇದು ಕಾಂಗ್ರೆಸ್ನ ಕಥೆಯಾದ್ರೆ ಇನ್ನ ಬಿಜೆಪಿ ಪಾಳೆಯದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗ್ಗ ಜಗ್ಗಾಟ ಈಗಲೂ ಕೂಡ ಮುಂದುವರಿತಾ ಇದೆ. ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ಬಹುತೇಕ ನಿರ್ಧಾರ ಮಾಡಿದೆ ವಿಜೇಂದ್ರ ಅವರನ್ನೇ ಮತ್ತೊಮ್ಮೆ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಮುಂದುವರಿಸಬೇಕು ಅಂತ. ಬಟ್ ಆರ್ ಅಶೋಕ್ ಅವರು ಹೇಳೋ ಪ್ರಕಾರ ಹೊಸ ಸಾರಥಿ ಬರ್ತಾರೆ, ಕಾದ್ ನೋಡಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅಲ್ಲಿಗೆ ಸಹಜವಾಗಿ ಗೊಂದಲಗಳು ಸೃಷ್ಟಿಯಾಗಿದೆ ಬಿಜೆಪಿ ಪಾಳೆಯದಲ್ಲಿ. ಬಹುತೇಕ ವಿಜೇಂದ್ರ ಆಯ್ಕೆ ಅಂತ ಬಿಜೆಪಿ ಹೈಕಮಾಂಡ್ ಹೇಳ್ತಾ ಇದೆ. ಹಲವು ರಾಜ್ಯಗಳ ರಾಜ್ಯಾಧ್ಯಕ್ಷರ ವಿಚಾರ, ಕರ್ನಾಟಕ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಆದ್ರೆ ಈಗಲೂ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಬಿಜೆಪಿಯ ಹೈಕಮಾಂಡ್ ಸಂಪರ್ಕ ಬಿಟ್ಟಿಲ್ಲ ಅಂತೆ ರೆಬಲ್ಸ್ ಟೀಮ್ನವರು. ವಿಜೇಂದ್ರ ಆಯ್ಕೆಗೆ ವಿರೋಧ ಮಾಡ್ತಾ ಇದೆ ಈ ರೆಬಲ್ಸ್ ನಾಯಕರು. ಜೋಶಿ ಅವರ ಸಭೆಯಲ್ಲಿ ನಿರಂತರವಾಗಿ ರೆಬಲ್ಸ್ನ ನಾಯಕ ಅಂತ ಗುರುತಿಸಿಕೊಂಡಿರುವಂತಹ ಅರವಿಂದ್ ಲಿಂಬಾವಳಿ ಅವರು ರೆಬಲ್ ಆಕೆ ಉತ್ತರ ಕೊಟ್ಟಿದ್ದಾರೆ. ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅವರು ಮುಂದೆ ಅನ್ನುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಅಲ್ಲಿಗೆ ಪರೋಕ್ಷವಾಗಿ ಪ್ರಹ್ಲಾದ್ ಜೋಶಿ ಅವರ ಆದಿಯಾಗಿ ಬಿಜೆಪಿಯ ಬಹುತೇಕ ನಾಯಕರು ಹೇಳ್ತಾ ಇರೋದು, ಇಲ್ಲ ಬಿಜೆಪಿ ಹೈಕಮಾಂಡ್ ಆಲ್ಮೋಸ್ಟ್ ನಿರ್ಧಾರ ಮಾಡಿದೆ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಮುಂದುವರಿಸೋದಕ್ಕೆ ಅಂತ. ಬಟ್ ಇದನ್ನ ರೆಬಲ್ಸ್ ಟೀಮ್ ಈ ಕ್ಷಣಕ್ಕೂ ಕೂಡ ಒಪ್ಕೊಳ್ಳೋದಕ್ಕೆ ಸಿದ್ಧರಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಕಾರಣ ಮೊನ್ನೆ ಕೂಡ ಅಶ್ವಥ್ ನಾರಾಯಣ್ ಅವರ ಮನೆಯಲ್ಲಿ ಇವರೆಲ್ಲ ಸಭೆ ಸೇರಿದ್ರು. ಇವರ ಅಸಮಾಧಾನವನ್ನ ಹೋಗಲಾಡಿಸುವ ಪ್ರಯತ್ನಗಳಾದ್ರೂ ಕೂಡ ರೆಬಲ್ಸ್ ಟೀಮ್ ಮನವೊಲಿಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗ್ತಾ ಇದೆ. ಸಹಜವಾಗಿ ಅರವಿಂದ್ ಲಿಂಬಾವಳಿ ಅವರು ರೆಬಲ್ಸ್ ಟೀಮ್ ನ ನಾಯಕ ಅಂತ ಗುರುತಿಸಿಕೊಳ್ತಿದ್ದಾರೆ. ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು, ಹಿರಿಯರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ. ಯಾಕೆ ಒಂದೇ ಕುಟುಂಬಕ್ಕೆ ಪ್ರಾಶಸ್ತ್ಯ ನೀಡಬೇಕು? ಯಾಕೆ ಪದೇ ಪದೇ ಒಬ್ಬರಿಗೆ ಪಟ್ಟವನ್ನ ಕಟ್ಟಬೇಕು? ಬೇರೆಯವರು ಕೂಡ ಕೆಲಸ ಮಾಡಿದ್ದಾರಲ್ಲ ಪಕ್ಷಕ್ಕಾಗಿ, ಅವ್ರಿಗೆ ಯಾಕೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಅರವಿಂದ್ ಲಿಂಬಾವಳಿ ಅವರ ಆದಿಯಾಗಿ ಹಲವರು ಇದನ್ನ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಅಂತ. ಪ್ರಮುಖವಾಗಿ GM ಸಿದ್ದೇಶ್ವರ್, ರಮೇಶ್ ಜಾರಕಿಹೊಳಿ ಇವರನ್ನೆಲ್ಲ ಕಡೆಗಣನೆ ಮಾಡ್ತಾ ಇರೋದು ಯಾಕೆ? ಅಷ್ಟು ಸುಲಭ, ಅಷ್ಟು ಈಸಿಯಾಗಿ ತೆಗೆದುಕೊಳ್ಬೇಡಿ ಇವ್ರನ್ನೆಲ್ಲ. ಇವರು ಕೂಡ ಬಲಿಷ್ಠ ನಾಯಕರು ತಮ್ಮ ಭಾಗದಲ್ಲಿ. ಹಾಗಾಗಿ ಅವ್ರು ಹೇಳಿದ್ದಕ್ಕೂ ಕೂಡ ಸ್ವಲ್ಪ ಕಿಮ್ಮತ್ ಕೊಡಬೇಕು ಪಕ್ಷದಲ್ಲಿ. ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿದ್ದವರು ಎಲ್ಲರಿಗೂ ಕೂಡ ಮನ್ನಣೆ ಕೊಡಬೇಕು, ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಬೇಕು. ಬಟ್ ಆ ಕೆಲಸವನ್ನ ವಿಜೇಂದ್ರ ಮಾಡ್ತಾ ಇಲ್ಲ ಅಂತ ಬಹುತೇಕ ಈ ಸಭೆಯಲ್ಲಿ ಇದೇ ವಿಚಾರಗಳನ್ನ ರೆಬಲ್ಸ್ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ ಅಂತ. ಅಲ್ಲಿಗೆ ಅವರ ಮನವೊಲಿಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಲೇಬೇಕು ಯಾರಿಗಾದ್ರೂ, ಆದ್ರೆ ಯಾರಿಗಾದ್ರೂ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಒಂದ್ಸಗೆ ನಮಗೆ ವಿಜಯೇಂದ್ರ ಅವರೇ ಅನಿವಾರ್ಯ, ಅವರಿಗೆ ಬಹುತೇಕ ಪಟ್ಟ ಕಟ್ಟುವಂತ ಸಾಧ್ಯತೆಗಳು ಇದೆ ಅಂತ ಬಿಜೆಪಿಯ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಬಿಜೆಪಿ ಹೈಕಮಾಂಡ್ ಕೂಡ ಅದೇ ನಿರ್ಧಾರಕ್ಕೆ ಬಂದಿದೆ. ಯಾಕಂದ್ರೆ ಪದೇ ಪದೇ ಇಂಥ ವಿಚಾರಗಳು ಮುನ್ನೆಲೆಗೆ ಬಂದಾಗ ಒನ್ಸ್ ಅಗೇನ್ BS ಯಡಿಯೂರಪ್ಪನವರ ವಿಚಾರಗಳು ಚರ್ಚೆಗೆ ಬರುತ್ತೆ. ಸೊ ಅವರನ್ನ ಕಡೆಗಣನೆ ಮಾಡಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಪಕ್ಷವನ್ನ ತೆಗೆದುಕೊಂಡು ರಾಜ್ಯದಲ್ಲಿ ಅಂತ. ಹಾಗಾಗಿ ಅವರ ಕುಟುಂಬಕ್ಕೆ ಪ್ರಾಶಸ್ತ್ಯ ಸಿಗಬೇಕು, BS ಯಡಿಯೂರಪ್ಪನವರು ಜೊತೆಗಿರಬೇಕು. ಹಾಗಾಗಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟೋದೇ ಸೂಕ್ತ. ಲಿಂಗಾಯತ ಸಮುದಾಯವನ್ನ ಕಡೆಗಣನೆ ಮಾಡಕ್ಕಾಗಲ್ಲ, ಯಾರ್ದೋ ಮಾತು ಕೇಳ್ಕೊಂಡು ಇನ್ಯಾರಿಗೂ ಪಟ್ಟ ಕಟ್ಟಕ್ಕಾಗಲ್ಲ. ಅಷ್ಟು ಈಸಿ ಇಲ್ಲ ಈ ಬೆಳವಣಿಗೆಗಳು ಅನ್ನೋದು ಬಿಜೆಪಿ ಹೈಕಮಾಂಡ್ಗೂ ಕೂಡ ಮನವರಿಕೆ ಆದಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕವನ, ಏನಾಗ್ತಾ ಇದೆ? ರಾಜ್ಯಾಧ್ಯಕ್ಷರ ಆಯ್ಕೆ ಯಾವಾಗ, ಯಾರಾಗ್ತಾರೆ, ಏನ್ ಬೆಳವಣಿಗೆ? ಶ್ರುತಿ, ರಾಜ್ಯಾಧ್ಯಕ್ಷರ ಆಯ್ಕೆಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿರುವಂತದ್ದು. ಈಗಾಗಲೇ ಕೆಲ ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆ ಆಗ್ಬೇಕಿತ್ತು. ಈಗಾಗಲೇ ಕೆಲ ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಆಗಿರುವಂತದ್ದು. ಇನ್ನೇನು 2 ರಾಜ್ಯಗಳು ಅಂದ್ರೆ ಮಹಾರಾಷ್ಟ್ರ, ಅದೇ ರೀತಿಯಾಗಿ ಕರ್ನಾಟಕ ಇರುವಂತದ್ದು. ಸೊ ಹೀಗಾಗಿ ಇದೇ ವಾರದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಆಗುವಂತದ್ದು. ರಾಜ್ಯದ ಅಂದ್ರೆ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಈಗಾಗಲೇ ವಿಜೇಂದ್ರ ಅವರ ಹೆಸರು ಬಹುತೇಕ ಖಚಿತ ಆಗಿರುವಂತದ್ದು ದೆಹಲಿ ಮೂಲಗಳಿಂದಲೂ ಕೂಡ ತಿಳಿದು ಬರ್ತಾ ಇರುವಂತಹ ವಿಷಯ. ಸೊ ಹೀಗಾಗಿ ಇಲ್ಲಿರುವಂತಹ ವಿಜೇಂದ್ರ ವಿರೋಧಿಗಳು ಅಂದ್ರೆ ಏನು ತಟಸ್ಥ ಬಣ ಆಗಿರ್ಬೋದು, ರೆಬಲ್ ಬಣ ಆಗಿರ್ಬೋದು, ಇಲ್ಲಿರುವಂತಹ ವಿರೋಧಿಗಳನ್ನ ತಣ್ಣಗೆ ಮಾಡೋದಕ್ಕೆ, ಮೆಚ್ಚುಗೆ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ಆಗ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ಸಭೆಗಳು ಕೂಡ ಆಗ್ತಾ ಇರುವಂತದ್ದು ರೆಬಲ್ ನಾಯಕರನ್ನ ಸಮಾಧಾನ ಪಡಿಸಲು. ಅದೇ ರೀತಿಯಾಗಿ ಏನು ಜೋಶಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಲಿಂಬಾವಳಿ ಅವರನ್ನ, ಅದೇ ರೀತಿಯಾಗಿ BP ಹರೀಶ್, ಅದೇ ರೀತಿಯಾಗಿ GM ಸಿದ್ದೇಶ್ವರ್ ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಈ ಒಂದು ಸಂದರ್ಭದಲ್ಲಿ ರೆಬಲ್ ನಾಯಕರು ಮಾತ್ರ ತಮ್ಮ ನಿರ್ಣಯ ಇದೆ ಅನ್ನುವಂಥದ್ದು ಅಂದ್ರೆ ಈಗಲೂ ಕೂಡ ವಿಜಯೇಂದ್ರ ಅವರ ಆಯ್ಕೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಈಗಾಗಲೇ ಜೋಶಿ ಅವರು ಪರೋಕ್ಷವಾಗಿ ವಿಜಯೇಂದ್ರನೇ ಮುಂದಿನ ರಾಜ್ಯಾಧ್ಯಕ್ಷ ಅನ್ನುವಂತಹ ಸುಳಿವು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಏನು ಸಭೆ ಮಾಡುವಂತಹ ಸಂದರ್ಭದಲ್ಲಿ ಆಕ್ಷೇಪವನ್ನ ಹೊರ ಹಾಕಿದ್ರು ಲಿಂಬಾವಳಿಯವರು, ಈ ಒಂದು ಸಂದರ್ಭದಲ್ಲಿ ಬೇಕಾದ್ರೆ ಪದಾಧಿಕಾರಿಗಳ ವಿಚಾರದಲ್ಲಿ ಏನಾದ್ರೂ ಸರಿಪಡಿಸೋಣ, ಆದ್ರೆ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಆ ರೀತಿಯಾಗಿ ಮಾಡಲು ಆಗಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಡೋದ್ರ ಮೂಲಕ ವಿಜಯೇಂದ್ರ ಅವರೇ ಮುಂದಿನ ರಾಜ್ಯಾಧ್ಯಕ್ಷ ಅನ್ನುವಂತಹ
ಸುಳಿವನ್ನ ಈಗಾಗಲೇ ಜೋಶಿ ಅವರು ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಬಹುತೇಕ ಇದೇ ವಾರದಲ್ಲಿ ಇನ್ನ 3-4 ದಿನಗಳಲ್ಲಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರ ಹೆಸರು ಘೋಷಣೆ ಆಗುತ್ತೆ ಅನ್ನುವಂಥದ್ದು ಸದ್ಯ ದೆಹಲಿ ಮೂಲಗಳಿಂದ ತಿಳಿದು ಬರ್ತಾ ಇರುವಂತಹ ವಿಷಯ. ಶ್ರುತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.